ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಆನ್ಲೈನ್ ತರಗತಿಗೆ ಸ್ವಾಗತ. ಹಿಂದಿನ ಒಂದು ತರಗತಿಯಲ್ಲಿ ನಾವು BS6M ಎಕನಾಮಿಕ್ಸ್ ಫಸ್ಟ್ ಪೇಪರ್ ಪಬ್ಲಿಕ್ ಎಕನಾಮಿಕ್ಸ್ ಸಾರ್ವಜನಿಕ ಅರ್ಥಶಾಸ್ತ್ರ. ಈ ಸಾರ್ವಜನಿಕ ಅರ್ಥಶಾಸ್ತ್ರದ ಪಠ್ಯಕ್ರಮವನ್ನು ಸಿಲೆಬಸ್ಸನ್ನು ಹಿಂದಿನ ತರಗತಿಯಲ್ಲಿ ನಾವು ಪರಿಚಯಿಸಿಕೊಂಡಿರ್ತಕ್ಕಂಥದ್ದು. ಇವತ್ತಿನ ತರಗತಿಯಲ್ಲಿ ಪೇಪರ್ ಫಸ್ಟ್ ಸಾರ್ವಜನಿಕ ಅರ್ಥಶಾಸ್ತ್ರದಲ್ಲಿ ಮೊದಲನೆಯ ಅಧ್ಯಾಯವನ್ನು ನಾನು ಇವತ್ತಿನ ತರಗತಿಯಲ್ಲಿ ಪ್ರಾರಂಭಿಸ್ತಾ ಇದ್ದೀನಿ. ಮೊದಲನೆಯ ಅಧ್ಯಾಯ ಸಾರ್ವಜನಿಕ ಹಣಕಾಸು, ಅದರ ಸ್ವರೂಪ ಮತ್ತು ವ್ಯಾಪ್ತಿ. ಈ ಒಂದು ಅಧ್ಯಾಯದ ವಿಷಯ ವಸ್ತುವನ್ನು ಕುರಿತು ನಾವು ಸವಿಸ್ತಾರವಾಗಿ ಚರ್ಚಿಸ್ತಾ ಹೋಗೋಣ. ಹಾಗೆಯೇ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಸಿಲೆಬಸ್ಸನ್ನು ನಿಮ್ಮ ವಾಟ್ಸಪ್ ಗ್ರೂಪಿಗೆ ನಾನು ಸೆಂಡ್ ಮಾಡಿದ್ದೀನಿ. ಇನ್ನು ಮುಂದೆ ಸೋಮವಾರ, ಮಂಗಳವಾರ, ಬುಧವಾರ ಫಸ್ಟ್ ಪೇಪರ್ ವಿಡಿಯೋಗಳನ್ನು ಕಳಿಸ್ತಾ ಇರ್ತೀನಿ. ಹಾಗೆಯೇ ಗುರುವಾರ, ಶುಕ್ರವಾರ, ಶನಿವಾರ ಸೆಕೆಂಡ್ ಪೇಪರ್ ವಿಡಿಯೋಗಳನ್ನು ತಮ್ಮ ವಾಟ್ಸಪ್ ಗ್ರೂಪ್ಗೆ ಕಳಿಸ್ತಾ ಇರ್ತಕ್ಕಂಥದ್ದು. ತಾವೆಲ್ಲರೂ ಕೂಡ ಆ ವಿಡಿಯೋಗಳನ್ನು ತಪ್ಪದೇ ನೋಡಬೇಕು, ವಿಷಯವನ್ನು ಮನದಟ್ಟು ಮಾಡಿಕೊಳ್ಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಓಕೆ. ಸಾರ್ವಜನಿಕ ಅರ್ಥಶಾಸ್ತ್ರದಲ್ಲಿ ಮೊದಲನೆಯ ಅಧ್ಯಾಯ ಸಾರ್ವಜನಿಕ ಹಣಕಾಸು, ಅದರ ಸ್ವರೂಪ ಮತ್ತು ವ್ಯಾಪ್ತಿ. ಏನು ಸಾರ್ವಜನಿಕ ಹಣಕಾಸು ಅಂದರೆ ಏನು? ವಾಟ್ ಈಸ್ ಮೀನ್ ಬೈ ಪಬ್ಲಿಕ್ ಫೈನಾನ್ಸ್? ಸಾರ್ವಜನಿಕ ಹಣಕಾಸು ಅಂತಂದರೆ ಸಾರ್ವಜನಿಕ ಸಂಸ್ಥೆಗಳ ಆಯವ್ಯಯಗಳು ಮತ್ತು ಅವುಗಳ ನಡುವಿನ ಸಂಬಂಧವನ್ನು ಕುರಿತು ಅಧ್ಯಯನ ಮಾಡತಕ್ಕಂಥ ಶಾಸ್ತ್ರವೇ ಸಾರ್ವಜನಿಕ ಅರ್ಥಶಾಸ್ತ್ರ. ಹೌದಾ? ಸಾರ್ವಜನಿಕ ಅರ್ಥಶಾಸ್ತ್ರ ಅಥವಾ ಸಾರ್ವಜನಿಕ ಹಣಕಾಸು ಅಂತಂದರೆ ಸಾರ್ವಜನಿಕ ಸಂಸ್ಥೆಗಳು ಅಂದರೆ ಸರ್ಕಾರಿ ಸಂಸ್ಥೆಗಳ, ಸಾರ್ವಜನಿಕ ಸಂಸ್ಥೆಗಳ ಆಯವ್ಯಯಗಳು ಮತ್ತು ಅವುಗಳ ನಡುವಣ ಸಂಬಂಧವನ್ನು ಕುರಿತು ಅಧ್ಯಯನ ಮಾಡತಕ್ಕಂಥ ಶಾಸ್ತ್ರವೇ ಸಾರ್ವಜನಿಕ ಹಣಕಾಸು ಎಂಬುದಾಗಿ ಕರೀತಾ ಇರ್ತಕ್ಕಂಥದ್ದು. ಸಾರ್ವಜನಿಕ ಸಂಸ್ಥೆಗಳು ಅಂತಂದರೆ ಇಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಸ್ಥಾನಿಕ ಸ್ವರಾಜ್ಯ ಸಂಸ್ಥೆಗಳು, ಈ ಸಂಸ್ಥೆಗಳು ಅನೇಕ ಕಾರ್ಯಗಳನ್ನು ಕೈಗೊಳ್ಳಬೇಕಾಗುತ್ತೆ. ಅದಕ್ಕಾಗಿ ಸಾಕಷ್ಟು ಹಣ ಬೇಕಾಗುತ್ತೆ. ಕೇಂದ್ರ ಸರ್ಕಾರಕ್ಕಾಗಿರ್ಬೋದು, ರಾಜ್ಯ ಸರ್ಕಾರಕ್ಕಾಗಿರ್ಬೋದು ಅಥವಾ ಸ್ಥಳೀಯ ಸಂಸ್ಥೆಗಳಿಗೆ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲಿಕ್ಕೆ ಅಪಾರವಾಗಿರ್ತಕ್ಕಂಥ ಹಣ ಬೇಕಾಗುತ್ತೆ. ಅದನ್ನು ಹೇಗೆ ದೊರಕಿಸಿಕೊಳ್ಬೇಕು ಮತ್ತು ಅದನ್ನು ಹೇಗೆ ವೆಚ್ಚ ಮಾಡಬೇಕು ಎಂಬುದನ್ನು ಸಾರ್ವಜನಿಕ ಹಣಕಾಸು ವಿಷಯ ವಸ್ತು ನಮಗೆ ಸ್ಪಷ್ಟವಾಗಿ ತಿಳಿಸಿಕೊಡ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಹಾಗಿದ್ರೆ ಸರ್ಕಾರವು ತನಗೆ ಬೇಕಾಗ್ತಕ್ಕಂಥ ಹಣವನ್ನು ಹೇಗೆ ಪಡೆದುಕೊಳ್ಳುತ್ತದೆ, ಹೀಗೆ ಪಡೆದುಕೊಂಡಿರ್ತಕ್ಕಂಥ ಆದಾಯವನ್ನು ಹೇಗೆ ವೆಚ್ಚ ಮಾಡುತ್ತೆ, ಅದರ ಹಣಕಾಸಿನ ವ್ಯವಹಾರಗಳಿಂದ ಸಾರ್ವಜನಿಕರ ಮೇಲೆ ಯಾವ ರೀತಿ ಪರಿಣಾಮಗಳು ಉಂಟಾಗುತ್ತವೆ ಎಂಬುದನ್ನು ಈ ಸಾರ್ವಜನಿಕ ಹಣಕಾಸು ವಿಷಯ ವಸ್ತು ನಮಗೆ ಎಳೆಯಾಗಿ ತಿಳಿಸಿಕೊಡ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಅದೇ ವೇಳೆಗೆ ಸರ್ಕಾರವು ಯಾವ ಮೂಲಗಳಿಂದ ಹೇಗೆ ಆದಾಯವನ್ನು ಗಳಿಸಬೇಕು, ಹಾಗೆಯೇ ಯಾವ ತತ್ವಗಳನ್ನು ಅನುಸರಿಸಬೇಕು, ಆದಾಯವನ್ನು ಗಳಿಸಬೇಕಾದ್ರೆ ಯಾವ ತತ್ವಗಳನ್ನು ಅನುಸರಿಸಬೇಕು, ಆದಾಯ ವೆಚ್ಚಗಳ ನಡುವಿನ ಸಂಬಂಧ ಹೇಗಿರಬೇಕು, ಅದರಿಂದ ಜನತೆಯ ಹಿತವನ್ನು ಹೇಗೆ ಸಾಧಿಸಬಹುದು ಎಂಬುದೇ ಮೊದಲಾದ ಅಂಶಗಳನ್ನು ಕುರಿತು ಸವಿಸ್ತಾರವಾಗಿ ನಮಗೆ ತಿಳಿಸಿಕೊಡ್ತಕ್ಕಂತಹ ವಿಷಯ ವಸ್ತು ಈ ಸಾರ್ವಜನಿಕ ಹಣಕಾಸು. ಪ್ರೊಫೆಸರ್ ಡಾಲ್ಟನ್ ಎಂಬ ಅರ್ಥಶಾಸ್ತ್ರಜ್ಞರು ಈ ಸಾರ್ವಜನಿಕ ಹಣಕಾಸಿನ ಬಗೆಗೆ ತಮ್ಮದೇ ಆದಂಥ ಒಂದು ಅಭಿಪ್ರಾಯವನ್ನು, ವ್ಯಾಖ್ಯಾನವನ್ನು ಅಭಿವ್ಯಕ್ತಪಡಿಸಿರ್ತಕ್ಕಂಥದ್ದು. ಸಾರ್ವಜನಿಕ ಹಣಕಾಸು ಈ ಸಾರ್ವಜನಿಕ ಸಂಸ್ಥೆಗಳ ಆದಾಯ ಮತ್ತು ವೆಚ್ಚಗಳಿಗೆ ಸಂಬಂಧಿಸಿರುತ್ತೆ. ಡಾಲ್ಟನ್ ರವರ ಪ್ರಕಾರ ಸಾರ್ವಜನಿಕ ಹಣಕಾಸು ಸಾರ್ವಜನಿಕ ಸಂಸ್ಥೆಗಳ ಆದಾಯ ಮತ್ತು ವೆಚ್ಚಗಳಿಗೆ ಸಂಬಂಧಿಸಿರುತ್ತೆ. ಅಂದರೆ ಸರ್ಕಾರದ ಆದಾಯ ಮತ್ತು ಸರ್ಕಾರ ಮಾಡತಕ್ಕಂಥ ವೆಚ್ಚಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದೇ ಸಾರ್ವಜನಿಕ ಹಣಕಾಸು.
ಮತ್ತು ಒಂದನ್ನು ಇನ್ನೊಂದರೊಂದಿಗೆ ಹೊಂದಾಣಿಕೆ ಮಾಡುವುದಕ್ಕೂ ಅದು ಸಂಬಂಧಿಸಿರ್ತಕ್ಕಂಥದ್ದು. ಅಂದರೆ ಆದಾಯವನ್ನು ವೆಚ್ಚಕ್ಕೆ ಹೊಂದಾಣಿಕೆ ಮಾಡುವ ಒಂದು ಸಂಬಂಧವನ್ನು ಹೊಂದಿರುತ್ತೆ. ಅಂದರೆ ಸರ್ಕಾರ ಯಾವ್ಯಾವ ಮೂಲಗಳಿಂದ ಹಣ ಸಂಗ್ರಹಿಸಿರುತ್ತೆ, ಆ ಸಂಗ್ರಹಿಸಿರ್ತಕ್ಕಂಥ ಹಣವನ್ನು ತಾನು ಮಾಡ್ತಕ್ಕಂಥ ವೆಚ್ಚಕ್ಕೆ ಯಾವ ರೀತಿ ಹೊಂದಾಣಿಕೆ ಮಾಡಿಕೊಳ್ಳುತ್ತದೆ ಎಂಬುದನ್ನು ನಮಗೆ ತಿಳಿಯಪಡಿಸ್ತಕ್ಕಂಥದ್ದು ಸಾರ್ವಜನಿಕ ಹಣಕಾಸು ಅನ್ನೋದು. ಸೊ ಹೊಂದಾಣಿಕೆ ಮಾಡೋದು ಅಂತಂದರೆ ಅವೆರಡನ್ನ ಅನಿವಾರ್ಯವಾಗಿ ಸಮ ಮಾಡುವುದು ಎಂಬರ್ಥ ಅಲ್ಲ. ಆದರೆ ನಿರ್ದಿಷ್ಟ ಪರಿಸ್ಥಿತಿಯಲ್ಲಿ ಗಣಿತ ಶ್ರೇಣಿಗೆ ಅನುಗುಣವಾಗಿ ಅತ್ಯುತ್ತಮವೆಂದು ಪರಿಗಣಿಸಬೇಕಾಗಿರ್ತಕ್ಕಂಥ ಹೊಂದಾಣಿಕೆಯ ರೂಪದಲ್ಲಿ ಆದಾಯ ಮತ್ತು ವೆಚ್ಚವನ್ನು ಹೊಂದಾಣಿಕೆ ಮಾಡತಕ್ಕಂಥದ್ದು, ಅದನ್ನು ನಮಗೆ ತಿಳಿಯಪಡಿಸ್ತಕ್ಕಂಥದ್ದು ಈ ಸಾರ್ವಜನಿಕ ಹಣಕಾಸು. ಸೊ ಸಾಂಪ್ರದಾಯಿಕ ಅರ್ಥದಲ್ಲಿ ಸಾರ್ವಜನಿಕ ಹಣಕಾಸು ಅಂತಂದರೆ ಸರ್ಕಾರದ ವೆಚ್ಚ ಮತ್ತು ಸರ್ಕಾರದ ಆದಾಯಗಳ ಸ್ವರೂಪ ಮತ್ತು ತತ್ವಗಳ ಅಧ್ಯಯನವೇ ಸಾರ್ವಜನಿಕ ಅರ್ಥಶಾಸ್ತ್ರ ಅಥವಾ ಸಾರ್ವಜನಿಕ ಹಣಕಾಸು ಅಂತ ಕರೀತಾರೆ. ಹೌದಾ? ಸಾಂಪ್ರದಾಯಿಕ ಅಂದರೆ ಪುರಾತನ ಅರ್ಥದಲ್ಲಿ, ಪ್ರಾಚೀನ ಅರ್ಥದಲ್ಲಿ ಹೇಳೋದಾದರೆ ಸಾರ್ವಜನಿಕ ಹಣಕಾಸು ಅಂತಂದರೆ ಸರ್ಕಾರದ ವೆಚ್ಚ ಮತ್ತು ಸರ್ಕಾರದ ಆದಾಯಗಳ ಸ್ವರೂಪ ಮತ್ತು ತತ್ವಗಳ ಅಧ್ಯಯನವೇ ಸಾರ್ವಜನಿಕ ಹಣಕಾಸು ಅನ್ನೋದು. ಸೊ ಇಲ್ಲಿ ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದರೆ ಸಾರ್ವಜನಿಕ ಹಣಕಾಸು ರಾಜ್ಯಾದಾಯ ಅಥವಾ ಖಜಾನೆಯ ವಿಜ್ಞಾನ ಎಂಬುದಾಗಿಯೇ ಹೇಳತಕ್ಕಂಥದ್ದು. ಹಾಗಾಗಿ ಆಧುನಿಕ ಸಾರ್ವಜನಿಕ ಹಣಕಾಸು ಸರ್ಕಾರದ ರಾಜ್ಯಾದಾಯ ಚಟುವಟಿಕೆಯ ಮೂಲಭೂತ ಒಂದು ಸಮಸ್ಯೆಗಳನ್ನು ವಿಶ್ಲೇಷಣೆ ಮಾಡುತ್ತೆ. ಆಧುನಿಕ ಸಾರ್ವಜನಿಕ ಹಣಕಾಸು ಸರ್ಕಾರದ ರಾಜ್ಯಾದಾಯದ ಚಟುವಟಿಕೆಯ ಮೂಲಭೂತ ಸಮಸ್ಯೆಗಳನ್ನು ಕುರಿತು ವಿಶ್ಲೇಷಣೆ ಮಾಡುತ್ತೆ. ಹಾಗಿದ್ರೆ ಆ ಮೂಲಭೂತ ಸಮಸ್ಯೆಗಳು ಯಾವುವು ಅಂತಂದರೆ, ಹೌದಾ, ಸರ್ಕಾರದ ಹಣಕಾಸಿನ ಚಟುವಟಿಕೆಯಲ್ಲಿ ಕಂಡು ಬರ್ತಕ್ಕಂತಹ ಮೂಲ ಸಮಸ್ಯೆಗಳು ಯಾವುವು? ಒಂದು, ಆರ್ಥಿಕ ಕ್ಷೇತ್ರದಲ್ಲಿ ಸರ್ಕಾರ ಎಷ್ಟರ ಮಟ್ಟಿಗೆ ಹಸ್ತಕ್ಷೇಪ ಮಾಡಬೇಕು. ಎರಡನೇದು, ಸಾರ್ವಜನಿಕ ಆದಾಯದ ಗಾತ್ರ ಅಥವಾ ಪರಿಮಾಣ ಎಷ್ಟಿರಬೇಕು. ಅಂದರೆ ಸರ್ಕಾರ ಯಾವ ಪ್ರಮಾಣದಲ್ಲಿ ಆದಾಯವನ್ನು ಸಂಪಾದನೆ ಮಾಡಬೇಕು ಅನ್ನೋ ಪ್ರಶ್ನೆ ಎದುರಾಗ್ತಕ್ಕಂಥದ್ದು, ಸಮಸ್ಯೆ ಎದುರಾಗ್ತಕ್ಕಂಥದ್ದು. ಮೂರನೇದು, ಸಾರ್ವಜನಿಕ ವೆಚ್ಚದ ಗಾತ್ರ ಅಥವಾ ಪ್ರಮಾಣ ಎಷ್ಟಿರಬೇಕು. ಸರ್ಕಾರ ಯಾವ ಪ್ರಮಾಣದಲ್ಲಿ ವೆಚ್ಚ ಮಾಡಬೇಕು ಅನ್ನೋದು ಕೂಡ ಒಂದು ಮೂಲಭೂತ ಸಮಸ್ಯೆಯಾಗಿರ್ತಕ್ಕಂಥದ್ದು. ನಾಲ್ಕನೇದು, ಯಾವ ಪ್ರಕಾರವಾಗಿ ತೆರಿಗೆಗಳನ್ನು ಸಂಗ್ರಹಿಸಬೇಕು, ತೆರಿಗೆ ಪದ್ಧತಿಯ ಲಕ್ಷಣಗಳು ಹೇಗಿರಬೇಕು ಅಥವಾ ಏನಿರಬೇಕು ಎಂಬ ಪ್ರಶ್ನೆ ಉದ್ಭವ ಆಗ್ತಕ್ಕಂಥದ್ದು, ಸಮಸ್ಯೆ ಉದ್ಭವ ಆಗ್ತಕ್ಕಂಥದ್ದು. ಅಂದರೆ ಯಾವ ಪ್ರಕಾರದ ತೆರಿಗೆಗಳನ್ನು ನಾವು ಸಾರ್ವಜನಿಕರ ಮೇಲೆ ವಿಧಿಸಿದರೆ ನಾವು ಆದಾಯವನ್ನು ಸಂಗ್ರಹಿಸಬಹುದು, ಒಳ್ಳೆಯ ತೆರಿಗೆಯ ಪದ್ಧತಿಯ ಲಕ್ಷಣಗಳು ಹೇಗಿರಬೇಕು ಅನ್ನೋದು ಕೂಡ ಈ ಸಾರ್ವಜನಿಕ ಹಣಕಾಸಿನ ಮೂಲಭೂತ ಸಮಸ್ಯೆಯಾಗಿರ್ತಕ್ಕಂಥದ್ದು. ಆ್ಯಂಡ್ ಫಿಫ್ತ್ ಒನ್, ತೆರಿಗೆಯ ಭಾರವನ್ನು ಹೇಗೆ ಹಂಚಬೇಕು, ನ್ಯಾಯಸತ್ವವನ್ನು ಹೇಗೆ ಸಾಧಿಸಬೇಕು ಅನ್ನೋದು ಕೂಡ ಈ ಸಾರ್ವಜನಿಕ ಹಣಕಾಸಿನ ಮೂಲಭೂತ ಸಮಸ್ಯೆಯಾಗಿರ್ತಕ್ಕಂಥದ್ದು. ಸಿಕ್ಸ್ತ್ ಒನ್, ಉತ್ಪಾದನೆ, ಅನುಭೋಗ, ಹಂಚಿಕೆ ಮತ್ತು ಯೋಗಕ್ಷೇಮಗಳ ಮೇಲೆ ತೆರಿಗೆಯ ಅಧಿಪಾತ ಔಪಚಾರಿಕವಾಗಿ ಮತ್ತು ಪರಿಣಾಮಕಾರಿಯಾಗಿ ಹೇಗಿರಬೇಕು ಅನ್ನೋದು ಕೂಡ ಈ ಸಾರ್ವಜನಿಕ ಹಣಕಾಸಿನ ಮತ್ತೊಂದು ಮೂಲಭೂತ ಸಮಸ್ಯೆಯಾಗಿರ್ತಕ್ಕಂಥದ್ದು. ಸೆವೆಂತ್ ಒನ್, ಯಾವ ರೀತಿಯಲ್ಲಿ ಸಾರ್ವಜನಿಕ ವೆಚ್ಚವನ್ನು ಮಾಡಬೇಕು, ಸರ್ಕಾರ ಯಾವ ರೀತಿ ವೆಚ್ಚ ಮಾಡಬೇಕು, ಅದು ಸಮಾಜದ ಯೋಗಕ್ಷೇಮವನ್ನು ಹೇಗೆ ಸುಧಾರಿಸುತ್ತದೆ ಎಂಬುದನ್ನು ಅವಲೋಕನ ಮಾಡಬೇಕು. ಇದು ಕೂಡ ಸಾರ್ವಜನಿಕ ಹಣಕಾಸಿನ ಮತ್ತೊಂದು ಮೂಲಭೂತ ಸಮಸ್ಯೆಯಾಗಿರ್ತಕ್ಕಂಥದ್ದು. ಸರ್ಕಾರ ಯಾವ ರೀತಿ ವೆಚ್ಚ ಮಾಡಬೇಕು, ಆ ರೀತಿ ವೆಚ್ಚ ಮಾಡೋದ್ರಿಂದ ಸಮಾಜದ ಯೋಗಕ್ಷೇಮ ಹೇಗೆ ಸುಧಾರಣೆಯಾಗುತ್ತೆ ಅನ್ನೋದ್ರ ಬಗ್ಗೆ ಮೌಲ್ಯಮಾಪನ ಮಾಡತಕ್ಕಂಥದ್ದು ಕೂಡ ಇದು ಸಾರ್ವಜನಿಕ ಹಣಕಾಸಿನ ಮತ್ತೊಂದು ಮೂಲಭೂತ ಸಮಸ್ಯೆ. ಏಟ್ತ್ ಒನ್, ಮುಂಗಡ ಪತ್ರದ ಮಾನದಂಡವು ಹೇಗಿರಬೇಕು ಮತ್ತು ಅದನ್ನು ಹೇಗೆ ಸರಿದೂಗಿಸಬೇಕು. ಅಂದರೆ ಸರ್ಕಾರ ಮುಂಬರುವ ವರ್ಷದ ಆದಾಯ ವೆಚ್ಚವನ್ನು
ಸೊ ಸಾರ್ವಜನಿಕರಿಗೆ ತೋರ್ಪಡಿಸಲಿಕ್ಕೆ ಸಿದ್ಧಪಡಿಸಿರ್ತಕ್ಕಂಥ ಪಟ್ಟಿಗೆ ನಾವು ಮುಂಗಡ ಪತ್ರ ಅಂತ ಕರಿತಾ ಇದ್ದೀವಿ. ಸೊ ಆ ಮುಂಗಡ ಪತ್ರದ ಮಾನದಂಡ ಹೇಗಿರಬೇಕು ಮತ್ತು ಅದನ್ನು ಹೇಗೆ ಸರಿದೂಗಿಸಬೇಕು ಅನ್ನೋದು ಕೂಡ ಸಾರ್ವಜನಿಕ ಹಣಕಾಸಿನ ಮೂಲಭೂತ ಸಮಸ್ಯೆಯಾಗಿರ್ತಕ್ಕಂಥದ್ದು. ಕೊನೆಯದಾಗಿ ಬರ್ತಕ್ಕಂಥದ್ದು ಸಾರ್ವಜನಿಕ ಸಾಲದ ಭಾರದ ಸ್ವರೂಪ ಹೇಗಿರಬೇಕು. ಸರ್ಕಾರ ತಾನು ಸಂಗ್ರಹಿಸ್ತಕ್ಕಂಥ ಹಣ ಸಾಕಾಗದೇ ಇದ್ದಾಗ ದೇಶದ ಒಳಗಡೆ ಆಂತರಿಕವಾಗಿ, ದೇಶದ ಹೊರಗಡೆ ವಿದೇಶಗಳಿಂದ ಬಾಹ್ಯವಾಗಿ ಸಾಲವನ್ನು ಮಾಡತಕ್ಕಂಥದ್ದು. ಹಾಗಿದ್ಮೇಲೆ ಸರ್ಕಾರ ಮಾಡ್ತಕ್ಕಂಥ ಸಾಲದ ಭಾರದ ಸ್ವರೂಪ ಹೇಗಿರಬೇಕು, ಅದನ್ನು ಹೇಗೆ ನಿರ್ವಹಿಸಬೇಕು ಅನ್ನೋದು ಕೂಡ ಸಾರ್ವಜನಿಕ ಹಣಕಾಸಿನ ಮೂಲಭೂತ ಸಮಸ್ಯೆಗಳು. ಇವೆಲ್ಲವುಗಳು ಕೂಡ ಸಾರ್ವಜನಿಕ ಹಣಕಾಸಿನಲ್ಲಿ ನಾವು ಕಾಣ್ತಾ ಇರ್ತಕ್ಕಂಥ, ಗಮನಿಸ್ತಾ ಇರ್ತಕ್ಕಂತಹ ಮೂಲಭೂತ ಸಮಸ್ಯೆಗಳಾಗಿರ್ತಕ್ಕಂಥದ್ದು. ಇವೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಹೇಗೆ ಕಂಡುಕೊಳ್ಬೇಕು ಅನ್ನೋದನ್ನು ಸಾರ್ವಜನಿಕ ಹಣಕಾಸು ನಮಗೆ ತಿಳಿಸಿಕೊಡ್ತಕ್ಕಂಥದ್ದು. ಸೊ ಪ್ರೊಫೆಸರ್ ಡಾಲ್ಟನ್ ಅವರ ಸಾರ್ವಜನಿಕ ಹಣಕಾಸಿನ ಬಗೆಗೆ ಒಂದು ಸ್ಪಷ್ಟವಾದಂಥ ವಿವರಣೆಯನ್ನು ನೀಡಿರ್ತಕ್ಕಂಥದ್ದು. ಸಾರ್ವಜನಿಕ ಹಣಕಾಸು ಅರ್ಥಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರಗಳ ನಡುವಿನ ಗಡಿರೇಖೆಯ ಮೇಲೆ ಇರತಕ್ಕಂಥ ವಿಷಯಗಳಲ್ಲಿ ಒಂದಾಗಿರ್ತಕ್ಕಂಥದ್ದು. ಡಾಲ್ಟನ್ ರವರ ಪ್ರಕಾರ ಸಾರ್ವಜನಿಕ ಹಣಕಾಸು ಅನ್ನೋದು ಅರ್ಥಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರ, ಅಂದರೆ ಸರ್ಕಾರದ ಹಣಕಾಸಿನ ಚಟುವಟಿಕೆಗಳನ್ನು ನಿರ್ವಹಿಸಬೇಕು ಅಂದರೆ ಅಲ್ಲಿ ಅರ್ಥಶಾಸ್ತ್ರದ ವಿಷಯವೂ ಕೂಡ ಮುಖ್ಯವಾಗಿರ್ತದೆ, ರಾಜ್ಯಶಾಸ್ತ್ರದ ವಿಷಯವೂ ಕೂಡ ಮುಖ್ಯವಾಗಿರ್ತದೆ. ಹಾಗಾಗಿ ಡಾಲ್ಟನ್ ರವರು ಇಲ್ಲಿ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು, ಸೊ ಸಾರ್ವಜನಿಕ ಹಣಕಾಸು ಅರ್ಥಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರಗಳ ನಡುವಿನ ಗಡಿರೇಖೆಯ ಮೇಲಿರುವ ವಿಷಯಗಳಲ್ಲಿ ಒಂದಾಗಿರ್ತಕ್ಕಂಥದ್ದು. ಅದು ಸರ್ಕಾರಿ ಸಂಸ್ಥೆಗಳ ಆದಾಯ ಮತ್ತು ವೆಚ್ಚಗಳಿಗೆ ಮತ್ತು ಅವೆರಡರಲ್ಲಿ ಒಂದನ್ನು ಇನ್ನೊಂದರೊಂದಿಗೆ ಹೊಂದಾಣಿಕೆ ಮಾಡುವುದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದೇ ಸಾರ್ವಜನಿಕ ಹಣಕಾಸು ಅನ್ನೋದು ಡಾಲ್ಟನ್ ಎಂಬ ಅರ್ಥಶಾಸ್ತ್ರಜ್ಞರ ಅಭಿಪ್ರಾಯ. ಇನ್ನೊಬ್ಬ ಅರ್ಥಶಾಸ್ತ್ರಜ್ಞ ಶ್ರೀಮತಿ ಉರ್ಸುಲಾ ಹಿಕ್ಸ್ ಎಂಬ ಅರ್ಥಶಾಸ್ತ್ರಜ್ಞೆಯ ಪ್ರಕಾರ ಸಾರ್ವಜನಿಕ ಹಣಕಾಸು ಅಂತಂದರೆ ಸರ್ಕಾರಿ ಸಂಸ್ಥೆಗಳು ಸಾಮೂಹಿಕ ಬೇಡಿಕೆಗಳ ತೃಪ್ತಿಗಾಗಿ ಮತ್ತು ತಮ್ಮ ಉದ್ದೇಶಗಳಿಗಾಗಿ ಅಗತ್ಯವಾದ ಹಣಕಾಸನ್ನು ದೊರಕಿಸಲಿಕ್ಕೆ ಅನುಸರಿಸುವ ವಿಧಾನಗಳ ಪರಿಶೀಲನೆ ಮತ್ತು ಗುಣವಿಮರ್ಶೆಗಳನ್ನು ಒಳಗೊಂಡಿರ್ತಕ್ಕಂಥದ್ದೇ ಸಾರ್ವಜನಿಕ ಹಣಕಾಸು ಅನ್ನೋದು ಶ್ರೀಮತಿ ಉರ್ಸುಲಾ ಹಿಕ್ಸ್ ಎಂಬ ಅರ್ಥಶಾಸ್ತ್ರಜ್ಞೆಯ ಅಭಿಪ್ರಾಯ. ಹಿಕ್ಸ್ ಎಂಬ ಅರ್ಥಶಾಸ್ತ್ರಜ್ಞೆಯ ಪ್ರಕಾರ ಸಾರ್ವಜನಿಕ ಹಣಕಾಸು ಅಂತಂದರೆ ಸರ್ಕಾರಿ ಸಂಸ್ಥೆಗಳು ಸಾಮೂಹಿಕ ಬೇಡಿಕೆಗಳ ತೃಪ್ತಿಗಾಗಿ ಮತ್ತು ತಮ್ಮ ಉದ್ದೇಶಗಳಿಗಾಗಿ ಅಗತ್ಯವಾದ ಹಣಕಾಸನ್ನು ದೊರಕಿಸಲಿಕ್ಕೆ ಅನುಸರಿಸುವ ವಿಧಾನಗಳ ಪರಿಶೀಲನೆ ಮತ್ತು ಗುಣವಿಮರ್ಶೆಗಳನ್ನು ಒಳಗೊಂಡಿರ್ತಕ್ಕಂಥದ್ದೇ ಸಾರ್ವಜನಿಕ ಹಣಕಾಸು ಅನ್ನೋದು ಇವರ ಒಂದು ವ್ಯಾಖ್ಯಾನವಾಗಿರ್ತಕ್ಕಂಥದ್ದು. ಇನ್ನೊಬ್ಬ ಅರ್ಥಶಾಸ್ತ್ರಜ್ಞ ಪ್ರೊಫೆಸರ್ ಲೂಸ್ ಎಂಬ ಅರ್ಥಶಾಸ್ತ್ರಜ್ಞ ಹೇಳ್ತಕ್ಕಂಥದ್ದು ಸಾರ್ವಜನಿಕ ಹಣಕಾಸಿನ ಅರ್ಥ ವಿವರಣೆಯನ್ನು ಈ ರೀತಿ ನೀಡಿರ್ತಕ್ಕಂಥದ್ದು: ಸರ್ಕಾರಿ ಕಾರ್ಯಗಳನ್ನು ಅಥವಾ ಸಾರ್ವಜನಿಕ ಕಾರ್ಯಗಳನ್ನು ನಿರ್ವಹಿಸಲಿಕ್ಕೆ ಬೇಕಾಗುವ ಸಂಪನ್ಮೂಲಗಳನ್ನು ಸಂಗ್ರಹಿಸುವುದಕ್ಕೆ, ರಕ್ಷಿಸುವುದಕ್ಕೆ ಮತ್ತು ವೆಚ್ಚ ಮಾಡುವುದಕ್ಕೆ ನಾವು ಸಾರ್ವಜನಿಕ ಹಣಕಾಸು ಅಂತ ಕರಿತೀವಿ ಅನ್ನೋದು ಇವರ ಅಭಿಪ್ರಾಯ. ಹೀಗೆ ಅನೇಕ ಅರ್ಥಶಾಸ್ತ್ರಜ್ಞರು ಸಾರ್ವಜನಿಕ ಹಣಕಾಸಿನ ಬಗ್ಗೆ ತಮ್ಮದೇ ಆದಂಥ ವ್ಯಾಖ್ಯಾನಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಇದಿಷ್ಟು ಸಾರ್ವಜನಿಕ ಹಣಕಾಸಿನ ಅರ್ಥ ಮತ್ತು ವ್ಯಾಖ್ಯಾನಗಳು. ಓಕೆ, ಥ್ಯಾಂಕ್ ಯು.